ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನಿರಬಹುದು, ಕಷ್ಟ ಕಾರ್ಪಣ್ಯಗಳನ್ನಿರಬಹುದು, ಸುಖ ದುಃಖಗಳನ್ನಿರಬಹುದು, ಪರೀಕ್ಷೆಗಳನ್ನಿರಬಹುದು, ವಿಘ್ನಗಳನ್ನಿರಬಹುದು, ಎಲ್ಲವುದನ್ನು ಕೂಡ ಅನುಭವಿಸ್ತಾ ಇರ್ತೇವೆ. ಇದೆಲ್ಲವೂ ಕೂಡ ಪೂರ್ವಜನ್ಮದಲ್ಲಿ ನಾವು ಮಾಡಿರತಕ್ಕಂತಹ ಕರ್ಮಫಲಕ್ಕನುಸಾರವಾಗಿ ಗ್ರಹಗಳ ಗೋಚಾರ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಬರತಕ್ಕಂತಹ ಫಲಾಫಲಗಳಾಗಿರಬಹುದು. ಇದೆಲ್ಲವುದಕ್ಕೂ ಕೂಡ ನಾವು ತಕ್ಕನಾಗಿರ್ತಕ್ಕಂತಹ ಪರಿಹಾರವನ್ನು ಅಥವಾ ದಾರಿಯನ್ನು, ಮಾರ್ಗದರ್ಶನವನ್ನು ನೋಡಿಕೊಂಡು ಸರಿಯಾದಂಥ ದಾರಿಯಲ್ಲಿ ಹೋಗ್ಲಿಕ್ಕಿರುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಈ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳುವಂತಹ ಮನಸ್ಥಿತಿ ಅಥವಾ ಪರಿಸ್ಥಿತಿ ಅಥವಾ ಆ ಸನ್ನಿವೇಶಗಳು ಬಂದ್ಬಿಡುತ್ತೆ. ಹಾಗಾದರೆ ಯಾವ ರೀತಿಯಾದಂತಹ ಸುಲಭ ಪರಿಹಾರದಲ್ಲಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ಗೋಚಾರ ಫಲದ ನಂತರದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. 2025 ಜುಲೈ ತಿಂಗಳಿನ ಮಾಸ ಭವಿಷ್ಯವನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿ ಜುಲೈ ತಿಂಗಳಿನಲ್ಲಿ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅಂತ ಹೇಳೋದನ್ನು ನೋಡೋದಾದರೆ, ಪ್ರಧಾನವಾಗಿ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿಗೆ ಗಮನ ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ಈ ಮೊದಲು ಆರೋಗ್ಯದ ವಿಷಯದಲ್ಲಿ ಕೆಲವಷ್ಟು ತಗೊಂಡಿರುವಂತಹ ಚಿಕಿತ್ಸೆಗಳಿಂದಾಗಿ ಗುಣಮುಖವಾಗಿದ್ದರೂ ಪುನಃ ಉಲ್ಬಣ ಆಗುವಂಥ ಸಾಧ್ಯತೆಗಳಿರುತ್ತೆ. ರೋಗಗಳಾಗಿರಬಹುದು, ಶರೀರ ವ್ಯಾಧಿಗಳಾಗಿರಬಹುದು, ಇನ್ನಿತರ ಏನೇನೋ ವಿಷಯಗಳು. ಶರೀರ ಅಂತ ಹೇಳುವಾಗ ಸಾಕಷ್ಟು ಎಡರು ತೊಡರುಗಳು, ವಿಘ್ನಗಳು ಎಲ್ಲ ಆರೋಗ್ಯದಲ್ಲಿ ಬಂದೇ ಬರುತ್ತೆ. ಈ ಒಂದು ವಿಷಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು. ಸೂಕ್ತ ಮಾರ್ಗದರ್ಶನ, ವೈದ್ಯರ ಒಂದು ಔಷಧ ಉಪಚಾರ ಇತ್ಯಾದಿಗಳಿಂದಾಗಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಗೆ ನೀವು ಗಮನ ಇಟ್ಟು ಕಾಪಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳು ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ಇನ್ನು ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಬಂದರೂ ಕೂಡ ಅಲ್ಪ ಸ್ವಲ್ಪ ನೀವು ಆಡುವಂತಹ ಮಾತುಗಳು ಬಹಳ ಕಠಿಣವಾಗಿ ಕಠೋರವಾಗಿ ಅವರ ಒಂದು ಅಂದರೆ ಮನೆಯವರ ಕೆಲವಷ್ಟು ಮನಸ್ಥಿತಿಗಳ ಮೇಲೆ ಬಹಳ ಬೇಜಾರು ತರುವಂಥ ಸಾಧ್ಯತೆಗಳಿರುತ್ತೆ. ನೀವು ಆಡುವಂತಹ ಸಡನ್ನಾಗಿ ಬರತಕ್ಕಂಥ ಮಾತುಗಳಿಂದ ಒಂದು ಚಾಟಿ ಏಟು ಕೊಟ್ಟಷ್ಟು ಬಿಸಿ ತಾಕುವಂಥ ಸಾಧ್ಯತೆಗಳಿರುವಂಥದ್ದು. ಇದರಿಂದ ಬಹಳ ಬೇಜಾರುಗಳು ಇತ್ಯಾದಿಗಳು ಬರಬಹುದು. ಅಥವಾ ಈ ಒಂದು ವಿಷಯದಲ್ಲಿ ಹೊರಗಡೆ ಬರಲಿಕ್ಕೆ ನಿಮಗೂ ಕೆಲವಷ್ಟು ಸಮಯಗಳು ತಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಬಹಳ ಜಾಗ್ರತೆಯಿಂದ ಮಾತುಕತೆಗಳನ್ನು ಮಾಡುವಂಥದ್ದು ಉತ್ತಮ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂಥದ್ದು, ಸಹೋದರರಿಂದ ಒಳ್ಳೆಯ ಸೌಲಭ್ಯಗಳು ಸಿಗುವಂಥದ್ದು, ಸಂಬಂಧಗಳು ವೃದ್ಧಿ ಆಗುವಂಥದ್ದು ಇರಬಹುದು. ಅದೇ ರೀತಿಯಾಗಿ ಎಷ್ಟೋ ಸಮಯದಿಂದ ಮಾಡ್ಕೊಂಡು ಬಂದಿರುವಂತಹ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಬಹಳ ಒಳ್ಳೆಯ ಫಲವನ್ನು ಕೂಡ ನೀವು ಕಾಣುವಂಥ ಯೋಗಗಳಿರುವಂಥದ್ದು. ನವನವೀನವಾಗಿರುವಂತಹ ಆಲೋಚನೆಗಳಿಗೆ ಎಷ್ಟೋ ಸಮಯದಿಂದ ಬರೀ ಆಲೋಚನೆ ಮಾಡ್ತಾ ಇದ್ದೇನೆ, ಆಗ್ತಾ ಇಲ್ಲ ಅಂತ ಹೇಳುವಂತಹ ಸಂದರ್ಭವನ್ನು ಬಹಳ ಸುಲಭವಾಗಿ ಎದುರಿಸುವಂಥ ಈ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದಿರುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂಥ ವ್ಯಾಪಾರ, ವ್ಯವಹಾರ, ಕೃಷಿ ಕಾರ್ಯಗಳಿಗೆ, ತಗೊಂಡಿರುವಂಥ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ಹೇಳುವಂಥ ಕಾರ್ಯಗಳಿಗೆ, ನೂತನವಾಗಿ ವಾಹನವನ್ನು ಖರೀದಿ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳಿಗೆ ಶುಭ ಫಲ ಸಿಗುವ ಒಂದು ಯೋಗ ಈ ಒಂದು ತಿಂಗಳಿನಲ್ಲಿ ಕಂಡುಬರುತ್ತೆ. ಅದೇ ರೀತಿ ಪಂಚಮ ಸ್ಥಾನವನ್ನು ನೋಡೋದಾದರೆ ಇರತಕ್ಕಂಥ ಶನಿಯಿಂದಾಗಿ ಪಂಚಮ ಶನಿ ಪ್ರಭಾವವು ಸ್ವಲ್ಪ ಮನಸ್ಸಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಮೇಲೆ ನೀವು ಸ್ವಲ್ಪ ಕೀಳರಿಮೆಗಳನ್ನು ಇಟ್ಕೊಂಡು, ಭಾವನೆಗಳನ್ನು ಕಡಿಮೆಯನ್ನಿಟ್ಕೊಂಡು, ನನ್ನಿಂದ ಆಗೋದೇ ಇಲ್ಲ ಅಥವಾ ನನ್ನ ಕೈಲಿ ಮಾಡಲಿಕ್ಕೆ ಆಗೋಲ್ವೇನೋ ಅಥವಾ ಮುಂದೆ ಹೇಗೆ ಏನು ಎತ್ತ ಅಂದರೆ ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಸಂಬಂಧ ಇಲ್ಲದೆ ಇರುವಷ್ಟು ಆಲೋಚನೆಗಳು, ಒತ್ತಡಗಳು ನಿಮ್ಮ ಈ ಸಂದರ್ಭದಲ್ಲಿ ಅನುಭವಿಸುವಂಥ ಸಾಧ್ಯತೆಗಳನ್ನು ಹೆಚ್ಚಾಗಿ ಕಾಣುವಂಥದ್ದು. ಅದೇ ರೀತಿಯಾಗಿ ಮಕ್ಕಳ ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸವನ್ನು ಮಾಡುವಂಥ ವಿಷಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ಪಠ್ಯೇತರ ಚಟುವಟಿಕೆಗಳಿಗೆ ಅಥವಾ ಇಲ್ಲ ಸಲ್ಲದ ವಿಷಯಗಳಿಗೆ ಹೆಚ್ಚಿಗೆ ಸಮಯವನ್ನು ವ್ಯರ್ಥ ಮಾಡುವಂಥ ಸಾಧ್ಯತೆಗಳು ಕೂಡ ಇರೋದ್ರಿಂದ ಹೆಚ್ಚಿಗೆ ಈ ಒಂದು ವಿಷಯದಲ್ಲಿ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿಗಳು ಕೂಡ ಅಲ್ಪ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೂ ಕೂಡ ಒಳ್ಳೆಯ ಫಲವನ್ನು ಕಾಣುವಂಥದ್ದಿದೆ. ತಿಂಗಳ ಅಂತ್ಯಭಾಗದಲ್ಲಿ ಸುಖ ಶಾಂತಿ ನೆಮ್ಮದಿ ವೃದ್ಧಿ ಆಗುವಂಥ ಯೋಗಗಳನ್ನು ಗಮನಿಸಬಹುದು. ಇನ್ನು 6ನೇ ಸ್ಥಾನವನ್ನು ನೋಡೋದಾದರೆ ಇರತಕ್ಕಂತಹ ಗ್ರಹಗಳ ಸ್ಥಿತಿಗತಿಗಳನ್ನು, ಚಲನೆಯನ್ನು ಗಮನಿಸುವುದಾದರೆ ಸಾಲ ಸೌಲಭ್ಯಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಒಳ್ಳೆಯ ಫಲವನ್ನು ಕೂಡ ಕಾಣುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಸ್ವಲ್ಪ ಶತ್ರುಬಾಧೆ, ಭಯ ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಪಾಸಿಟಿವಿಟಿಯಾಗಿ ಯೋಚನೆಯನ್ನು ಮಾಡುವಂಥದ್ದನ್ನು ನೀವು ಬೆಳೆಸ್ಕೊಳ್ಳಿ. ಆತ್ಮಸ್ಥೈರ್ಯವನ್ನು ವೃದ್ಧಿಪಡಿಸ್ಕೊಳ್ಳಿಗಿರುವಂಥ ದಾರಿಯನ್ನು ನೋಡಿ
ಅದು ಬಿಟ್ಟು ನೆಗೆಟಿವ್ ಆಗಿರ್ತಕ್ಕಂಥ ಆಲೋಚನೆಗಳು, ಕಾರ್ಯಗಳು ಅಥವಾ ಆ ರೀತಿಯಾದಂಥ ಮನಸ್ಥಿತಿ ಅವರೊಟ್ಟಿಗೆ ಹೆಚ್ಚಿಗೆ ವ್ಯವಹರಿಸಬೇಡಿ. ಅವರೊಟ್ಟಿಗಿರ್ತಕ್ಕಂತಹ ಕೆಲವಷ್ಟು ಬಾಂಧವ್ಯಗಳನ್ನು ಪಾಸಿಟಿವ್ ಆಗಿ ತಗೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡೋದ್ರಿಂದ ಶುಭ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ವಿವಾಹದ ವಿಷಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವವರಿಗೆ ಸ್ವಲ್ಪ ಡಿಲೇ ಆದರೂ ಕೂಡ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳಿದೆ. ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ಮಾತುಕತೆಗಳು ವಿರೋಧವಾಗಿ ಬಂದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಮುಂದುವರಿಯುವಂಥ ಎಲ್ಲ ಯೋಗಗಳಿರುವಂಥದ್ದು, ಒಳ್ಳೆಯ ಸಪೋರ್ಟ್ ಕೂಡ ಸಿಗುವಂಥ ಸಾಧ್ಯತೆಗಳನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ವಿದೇಶ ಪ್ರಯಾಣ, ವಿದೇಶ ಯಾತ್ರೆ ಅಥವಾ ತೀರ್ಥಕ್ಷೇತ್ರಗಳಿಗೆ ಹೆಚ್ಚಿಗೆ ಭೇಟಿ ಕೊಡುವಂಥದ್ದಿರಬಹುದು, ದೇವತಾ ಆರಾಧನೆಗಳನ್ನು ಹೆಚ್ಚಿಗೆ ಮಾಡುವಂಥದ್ದಿರಬಹುದು, ಧಾರ್ಮಿಕ ಮನಸ್ಥಿತಿಗಳು ಹೆಚ್ಚಾಗುವಂಥದ್ದಿರಬಹುದು, ಸ್ಪಿರಿಚುವಲ್ ಆದಂತಹ ಮನಸ್ಥಿತಿಯವರೇ ನಿಮಗೆ ಹೆಚ್ಚಿಗೆ ಸ್ನೇಹಿತರಾಗುವಂಥ ಎಲ್ಲ ಲಕ್ಷಣವನ್ನು ಕೂಡ ಈ ಒಂದು ತಿಂಗಳಿನಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಉದ್ಯೋಗ ವ್ಯವಹಾರದ ವಿಷಯದಲ್ಲಿಯೂ ಕೂಡ ಒಳ್ಳೆಯ ಫಲವನ್ನು ಕಾಣುವಂಥ ಯೋಗಗಳಿದೆ. ಉದ್ಯೋಗದ ವಿಷಯದಲ್ಲಿ ಹೆಚ್ಚಿಗೆ ಟೆನ್ಷನ್ನನ್ನು ಪಡಬೇಕಾದಂಥ ಅವಶ್ಯಕತೆಗಳಿಲ್ಲ. ಒಳ್ಳೆಯ ಸೌಲಭ್ಯಗಳು ಕೂಡ ಸಿಗುವಂಥದ್ದು, ಒಳ್ಳೆಯ ಅವಕಾಶಗಳು, ಸಪೋರ್ಟ್ ಕೂಡ ಸಿಗುವಂಥ ಯೋಗಗಳಿರುವಂಥದ್ದು. ಸ್ಪರ್ಧಾತ್ಮಕವಾಗಿರುವಂತಹ ಪರೀಕ್ಷೆಯನ್ನು ಬರೀಲಿಕ್ಕೆ ಸನ್ನದ್ಧರಾಗಿದ್ದೀರಿ ಅಂತಾದರೆ ಶುಭ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಮ್ಮ ಮನೆ ದೇವರಿಗೋ ಅಥವಾ ಇಷ್ಟ ದೇವರಿಗೋ ನಿಮ್ಮನ್ನು ಒಂದು ಪ್ರತಿನಿತ್ಯ ನೀವು ಸ್ಮರಿಸುವಂತಹ ಒಂದು ದೇವತಾ ಶಕ್ತಿಗಳಿಗೆ ವಿಶೇಷವಾದಂಥ ಹರಕೆಯೋ ಪೂಜೆಯೋ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿರಿ. ಶುಭ ಫಲವನ್ನು ಕಾಣುವಂಥ ಯೋಗಗಳಿರುವಂಥದ್ದು. ಪಿತ್ರಾರ್ಜಿತವಾಗಿ ಬಂದಿರುವಂತಹ ಕೆಲವಷ್ಟು ಸ್ವತ್ತಿನ ಮೇಲಿರುವಂತಹ ನ್ಯಾಯ ತೀರ್ಮಾನವಾದಂತಹ ಅಥವಾ ನ್ಯಾಯ ತೀರ್ಮಾನವಾಗಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಈ ಒಂದು ಸಂದರ್ಭದಲ್ಲಿ ಶುಭ ಫಲವನ್ನು ಕಾಣುವಂಥದ್ದಿದೆ. ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದು. ಉದ್ಯೋಗ ಸ್ಥಳ ಬದಲಾವಣೆ ಅಥವಾ ನೀವಿರತಕ್ಕಂತಹ ಸ್ಥಳವನ್ನು ಬದಲಾವಣೆ ಮಾಡಬೇಕಾದಂತಹ ಸನ್ನಿವೇಶಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅದೇ ರೀತಿ ಲಾಭಾಂಶವನ್ನು ನೋಡೋದಾದರೆ ಖರ್ಚೇ ಜಾಸ್ತಿ ಕಾಣುವಂಥದ್ದು. ಲಾಭಾಂಶ ಅಂತ ಹೇಳುವಂಥದ್ದು ನಿಮಗೆ ಎಷ್ಟು ಬಂದರೂ ಕೂಡ ಉಳಿಲಿಕ್ಕೆ ಅಥವಾ ಉಳಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಷ್ಟು ಆಗುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಪ್ರಯತ್ನ ಪಡಿ. ಅದೇ ರೀತಿಯಾಗಿ ದೇವತಾ ಆರಾಧನೆಗಳನ್ನು ಹೆಚ್ಚಿಗೆ ಮಾಡಿ ಶುಭ ಫಲವನ್ನು ನಿಮಗೆ ಈ ಸಂದರ್ಭದಲ್ಲಿ ಪಡಿಬಹುದು. ದುರ್ಬುದ್ಧಿ, ದುಶ್ಚಟ ಇತ್ಯಾದಿಗಳು ಅಥವಾ ದುರ್ಜನರ ಸಹವಾಸಗಳಿಂದ ನಿಮ್ಮ ಕೀರ್ತಿಗಳಿಗೆ, ಗೌರವಗಳಿಗೆ ಕೆಲವಷ್ಟು ಕಳಂಕಗಳು ಕೂಡ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಬಹಳ ಜಾಗೃತೆಯಿಂದ ಮುನ್ನಡೆಯಿರಿ. ಶುಭ ಫಲವನ್ನು ಕಾಣುವಂಥ ಎಲ್ಲ ಯೋಗಗಳನ್ನು ಈ ಒಂದು ತಿಂಗಳಲ್ಲಿ ನೀವು ಕಾಣಬಹುದು. ವೀಕ್ಷಕರೇ, ಇದಿಷ್ಟೆಲ್ಲ ಫಲಾಫಲಗಳನ್ನು ವಿಮರ್ಶೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂತಹ ವಿವೇಚನೆಯಿಂದ ಸಾಕಷ್ಟು ಜನ ಸಣ್ಣ ಮಟ್ಟದಿಂದ ಆರಂಭ ಆಗಿ ಬಹಳ ದೊಡ್ಡ ಮಟ್ಟದವರೆಗೂ ಕೂಡ ಪೂಜೆ, ಪುನಸ್ಕಾರ, ಹೋಮ, ಹವನ ಇತ್ಯಾದಿಗಳನ್ನು ಕೂಡ ಎಲ್ಲರೂ ಕೂಡ ಅವರವರ ಉದ್ದೇಶಪೂರ್ವಕವಾಗಿ, ಉದ್ದೇಶ ಅಂತ ಹೇಳಿದರೆ ವ್ಯವಹಾರಕ್ಕಿರಬಹುದು, ಉದ್ಯೋಗಕ್ಕಿರಬಹುದು, ಆರೋಗ್ಯಕ್ಕಿರಬಹುದು, ಮಾಟಮಂತ್ರ ಆಗಿದೆ ಅಂತಿರಬಹುದು, ಮಕ್ಕಳ ವಿಷಯವಾಗಿರಬಹುದು, ಸಾಂಸಾರಿಕ ವಿಷಯವಾಗಿರಬಹುದು, ಎಷ್ಟು ಇರಬಹುದು. ಮನುಷ್ಯನ ಜೀವನದಲ್ಲಿ ಇಷ್ಟೇ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಸಮಸ್ಯೆಗಳೂ ಭಿನ್ನವಾಗಿರುತ್ತೆ, ಪರಿಹಾರಗಳು ಕೂಡ ಭಿನ್ನವಾಗಿರುತ್ತೆ. ಆದರೆ ಪರಿಹಾರಗಳನ್ನು ಮಾಡಿ ಆ ಪ್ರಸಾದವನ್ನು ತಂದು ದೇವರ ಕೋಣೆಯಲ್ಲಿಟ್ಟಲ್ಲಿಗೆ ಅದು ಸರಿಯಾಗಲ್ಲ. ಒಂದು ಸಲ ಪರಿಹಾರ ಮಾಡಿದಲ್ಲಿಗೆ ಪ್ರತಿನಿತ್ಯವೂ ಕೂಡ ನಾವು ಆ ದೇವರ ಸ್ಮರಣೆಯನ್ನು ಮಾಡುವುದರ ಮುಖಾಂತರವಾಗಿ ಅದನ್ನು ಸರಿಪಡಿಸಿಕೊಳ್ಬಹುದು. ಪ್ರತಿನಿತ್ಯವೂ ಕೂಡ ನಾವು ಏನು ನಮಗೋಸ್ಕರವಾಗಿ ಪರಿಹಾರವನ್ನು ಅಥವಾ ಆತ್ಮಸ್ಥೈರ್ಯ ವೃದ್ಧಿಗೋ ಏನು ಮಾಡ್ತಾ ಇದ್ದೆ ಅಂತ ಹೇಳುವಂಥದ್ದು ಮುಖ್ಯ ಆಗಿರೋದು. ಖಂಡಿತವಾಗಿ ನಾನು ಈಗ ಹೇಳುವಂಥ ಸುಲಭವಾದಂತಹ ಮಾರ್ಗವನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ನಿಮಗೆ ಬಹಳ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನು ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ಏನಂತಂದರೆ, ನಿಮ್ಮ ಮನೆಯ ದೇವರ ಕೋಣೆಯ ಎದುರು ಭಾಗದಲ್ಲಿ ಒಂದು 10 ನಿಮಿಷಗಳ ಕಾಲ ಕೂತು ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದಬೇಕಾಗಿರುವಂಥದ್ದು. ಕಾಯ ವಾಚ ಮನಸ ಮಾಡುವಂಥ ಕೆಲಸದಲ್ಲಿ ಅಥವಾ ಆಡುವಂಥ ಮಾತಿನಲ್ಲಿ, ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ತಪ್ಪು ಒಪ್ಪುಗಳು ಮನುಷ್ಯ ಅಂತ ಅಂದ ತಕ್ಷಣ ಬರಲಿಕ್ಕೆ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದು. ಅದನ್ನೆಲ್ಲವುದನ್ನು ಕೂಡ ಭಗವಂತನಲ್ಲಿ ಅದನ್ನು ಮನ್ನಿಸಿ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳುವಂತಹ ಸಂಪೂರ್ಣವಾದಂತಹ ಶರಣಾಗತಿಯನ್ನು ಹೊಂದಿದರೆ ಮಾತ್ರ ನೀವು ಎಷ್ಟು ಪೂಜೆ ಪುನಸ್ಕಾರ ಇತ್ಯಾದಿಗಳನ್ನು ಮಾಡಿದ್ರಲ್ಲಿ ಅದರ ಫಲ ಪರಿಪೂರ್ಣವಾಗಿ ನಿಮಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಭಗವಂತನಲ್ಲಿ ಶರಣಾಗತಿ ಹೊಂದುವುದರಿಂದ ಅಥವಾ ನಾಮಸ್ಮರಣೆಯನ್ನು ಸದಾಕಾಲ ಮಾಡುವುದರಿಂದ
ಬಹಳ ಉತ್ತಮವಾದಂಥ ಮಹತ್ವವನ್ನು ಕಾಣಬಹುದು. ಇದನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಮಾಡಿ ಅದರ ಮಹತ್ವಪೂರ್ಣವಾದಂತಹ ಬದಲಾವಣೆ ಯಾರ್ಯಾರಿಗೆ ಬಂದಿದೆ ಅಂತ ಹೇಳುವವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.